ನಾನು ಸಂದೀಪ್ ತೋಟಾರಿಕೆ ತಗನ ಬನ್ನಿ. ಇಂದಿನ ವೀಡಿಯೋದಲ್ಲಿ ಕೆಲವೊಂದು ಪ್ಲಾಟ್ನಲ್ಲಿ ಫ್ಲವರ್ ಫ್ಲವರೇ ಬರ್ತಾ ಇರಲ್ಲ. ಒಂದಿಷ್ಟು ಗಿಡದಲ್ಲಿ ಬರ್ತಾ ಇರುತ್ತೆ, ಅರ್ಧಂಬರ್ಧ ಬರ್ತಾ ಇರುತ್ತೆ. ಇನ್ನು ಕೆಲವೊಂದು ಪ್ಲಾಟ್ಗಳಲ್ಲಿ ಫ್ಲವರ್ ಬರ್ತಾ ಇರಲ್ಲ. ಯಾಕಪ್ಪ ಅಂದರೆ ಕ್ಲೀನಾಗೆ ಗಿಡಗಳ್ನ ನೀವು ಡ್ರೈ ಮಾಡ್ಬೇಕಾದ್ರೆ ಡ್ರೈ ಮಾಡಿರಲ್ಲ. ಬೇಗ ಎಲ್ಲರೂ ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ಬೇಗನೆ ನಾವು ಬಿಡ್ಬೇಕು ಅಂತೇಳಿ ಗಿಡ ಕ್ಲೀನಾಗಿ ಡ್ರೈ ಆಗಿರಲ್ಲ. ಆ ಥರ ಪ್ಲಾಟ್ಗಳಲ್ಲಿ ಫ್ಲವರ್ ಬರೋಲ್ಲ. ಯಾಕಪ್ಪ ಅಂದರೆ ಕೆಲವೊಂದು ಎಲ್ಲಿ ಗಿಡಗಳು ಡ್ರೈ ಚೆನ್ನಾಗಿರುತ್ತೋ ಆ ಥರ ಗಿಡದಲ್ಲಿ ನಿಮಗೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ನೆಳ್ಳಲ್ಲಿರೋವಂಥ ಗಿಡಗಳು ಮತ್ತು ಇದೇನು ನೆಲ ಬಿಸಿಲು ಬೀಳ್ತಾ ಇರಲ್ಲ ಆ ಥರ ಗಿಡಗಳಲ್ಲಿ ನಿಮಗೆ ಫ್ಲವರ್ ಬರ್ತಾ ಇರಲ್ಲ. ಯಾಕಂದರೆ ಈ ನೆಳ್ಳಲ್ಲಿರುತ್ತಲ್ಲ ಅದು ಬಿಸಿಲು ಕ್ಲೀನಾಗಿ ಬಿದ್ದಿರಲ್ಲ. ಎಲ್ಲಿ ಬಿಸಿಲು ಜಾಸ್ತಿ ಬಿದ್ದಿರುತ್ತೋ ಅಲ್ಲಿ ಚೆನ್ನಾಗಿ ಗಿಡ ಡ್ರೈ ಆಗಿಬಿಡ್ತವೆ. ಆದರೆ ಬಿಸಿಲು ಬೀಳ್ದಿಲ್ದ ಹತ್ರ ಗಿಡಗಳು ಚೆನ್ನಾಗಿ ಡ್ರೈ ಆಗಿರಲ್ಲ. ಆ ಟೈಮ್ನಾಗ ಏನಾಗುತ್ತೆ, ಗಿಡ ಸ್ಟ್ರೆಸ್ಸಿಗೆ ಹೋಗಿರಲ್ಲ. ಅವ ನೀವು ಮತ್ತೆ ಇತ್ರೆಯಲ್ಲಿ ಮಾಡಿದರೂ ಕೂಡ ಫ್ಲವರ್ ಬರೋದಿಲ್ಲ. ಯಾಕಂದರೆ ಗಿಡ ಸ್ಟ್ರೆಸ್ ಆಗಿರಲ್ಲ, ಅದಕ್ಕೋಸ್ಕರ ಫ್ಲವರ್ ಬರೋಲ್ಲ. ನೋಡಿರಿ, ಇದು ಲೀವ್ಸ್ ಆಲ್ರೆಡಿ ಇದು ನೋಡಿರಿ, ಗುಚ್ಚು ಥರ ಇದೆ. ಈ ಥರ ಲೀವ್ಸ್ ಬಂದೈತೆ ಇದು ವೆಜಿಟೇಟಿವ್ ಮೋಡ್ ಬಿದ್ದೈತೆ ಅಂತಂದರೆ ವಾಟ್ರ್ ಎಕ್ಸಸ್ ಆಗಿರುತ್ತೆ. ಮತ್ತು ನೀವು ತಿಪ್ಪೆ ಗೊಬ್ಬರ ಸ್ವಲ್ಪ ಜಾಸ್ತಿ ಹಾಕಿರ್ತೀರ, ನೀರು ಜಾಸ್ತಿ ತಗೊಂಡಿರುತ್ತೆ. ಆ ಥರ ನೆಲದಲ್ಲಿ ಕೂಡ ನಿಮಗೆ ಫ್ಲವರ್ ಸ್ಟಾರ್ಟ್ ಆಗೋಲ್ಲ. ಯಾಕಂದರೆ ಕ್ಲೀನಾಗಿ ಗಿಡ ಡ್ರೈ ಆಗಿರಲ್ಲ. ಬೇಗನೆ ಎಲ್ಲ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಿಡೋಕ್ಕೆ ಹೋದಾಗ ಈ ಥರ ಆಗುತ್ತೆ. ತಿಪ್ಪೆ ಗೊಬ್ಬರ ನಿಮಗೆ ಕೆಲವೊಂದು ಸತಿ ಎಫೆಕ್ಟ್ ಮಾಡುತ್ತೆ. ಯಾವ ಥರ ಅಂದರೆ, ನೀವು ಹಾಕಿರ್ತೀರ ತಿಪ್ಪೆ ಗೊಬ್ಬರ ಏನು ಮಾಡುತ್ತೆ, ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆ ಟೈಮ್ನಾಗ ಏನು ಮಾಡುತ್ತೆ, ಜಾಸ್ತಿ ದಿನ ನಂಬರ್ ಆಫ್ ಡೇಸ್ ಡ್ರೈ ಜಾಸ್ತಿ ದಿನ ತಗೊಳುತ್ತೆ. ಯಾಕಂದರೆ ಬಿಸಿಲು ಬೀಳಿಲ್ತಾಗೆ ಡ್ರೈ ಆಗಿರಲ್ಲ ಬೇಗ. ಎಲ್ಲಿ ಬಿಸಿಲು ಬೀಳುತ್ತೆ ಅಲ್ಲಿ ಡ್ರೈ ಆಗಿರುತ್ತೆ. ಯಾಕಂದರೆ ನೀರು ಬಿಟ್ಟಿರ್ತೀರ, ತಿಪ್ಪೆ ಗೊಬ್ಬರ ಏನು ಮಾಡುತ್ತೆ, ತೇವಾಂಶ ತಗೊಂಬಿಟ್ಟು ಅದಕ್ಕೆ ಜಾಸ್ತಿ ನೀರು ಹಿಡ್ಕೊಂಡಿರುತ್ತೆ. ನೀವು ಇದ್ರಲ್ಲಿ ಮಾಡಿರ್ತೀರ, ಗಿಡ ಸ್ಟ್ರೆಸ್ ಆಗಿರಲ್ಲ. ಯಾಕಂದರೆ ತೇವಾಂಶ ತಿಪ್ಪೆ ಗೊಬ್ಬರ ಹಿಡ್ಕೊಂಡಿರುತ್ತೆ. ನಿಮ್ಮ ಕಾಲಿ ನೆಲಕ್ಕೆ ನೀರು ಬಿಟ್ಟಾಗ ಏನು ಮಾಡುತ್ತೆ, ಬೇಗ ಡ್ರೈ ಆಗಿಬಿಡ್ತಾವೆ. ಆದರೆ ತಿಪ್ಪೆ ಗೊಬ್ಬರ ಹಾಕಿರ್ತೀರಲ್ಲ, ನೀರು ಬಿಟ್ಟಿರ್ತೀರಲ್ಲ, ಆವಾಗ ನಿಮಗೆ ತೇವಾಂಶ ಜಾಸ್ತಿ ಹಿಡ್ಕೊಂಡಿರುತ್ತೆ. ನೀವು ಡ್ರೈಗೆ ರೆಸ್ಟ್ ಪೀರಿಯಡ್ನ ಡ್ರೈ ಮಾಡ್ತಿರಲ್ಲ, ಆ ಟೈಮ್ನಾಗೆ ಗಿಡಗಳು ಚೆನ್ನಾಗೇ ಡ್ರೈ ಆಗಿರಲ್ಲ. ಆ ಟೈಮ್ನಾಗ ಏನಾಗುತ್ತೆ, ಅದು ವೆಜಿಟೇಟಿವ್ ಅಂದರೆ ಗಿಡ ಬೆಳವಣಿಗೆ ಮೋಡಿಗೆ ಬಿದ್ದಿರುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಫ್ಲವರ್ ಬರೋದಿಲ್ಲ. ನೋಡಿರಿ, ಈ ಥರ ಗಿಡ ಎಲ್ಲ ಫುಲ್ ಬರೇ ಇದು ಎಲೆ ಗುಚ್ಚು ಗುಂಪಾಗಿ ಕಾಣಿಸ್ತಾ ಇದೆ. ಈ ಥರ ಇದ್ದಾಗ ಬರೋದಿಲ್ಲ. ನೆಲದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಗಿಡಗಳು ವೆಜಿಟೇಟಿವ್ ಮೋಡ್ ಬಿದ್ದಾಗ ನಿಮಗೆ ಫ್ಲವರ್ ಬರೋದಿಲ್ಲ. ಆದರೆ ಚೆನ್ನಾಗಿ ಎಲ್ಲಿ ನಿಮಗೆ ಬಿಸಿಲು ಬೀಳುತ್ತೆ ಅಲ್ಲಿ ಗಿಡದಲ್ಲಿ ದ್ವಿತೀಯ ಸಂಶ್ಲೇಷಣೆ ಎಲ್ಲ ಚೆನ್ನಾಗಾಗುತ್ತೆ. ಆ ಥರ ಗಿಡದಲ್ಲಿ ನಿಮಗೆ ಫ್ಲವರ್ ಬೇಗನೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಲ್ಲೇನು ಬಿಸಿಲು ಬಿಟ್ಬಿಟ್ಟು ಫೋಟೋಸಿಂಥಸಿಸ್ ಆಗಿಬಿಟ್ಟು ಈ ಕಡ್ಡಿಗಳಲ್ಲಿ ಸ್ಟೋರೇಜ್ ಆಗ್ತಾ ಇರುತ್ತೆ ನೀವು ರೆಸ್ಟ್ ಡ್ರೈ ಬಿಟ್ಟಾಗ. ಹಂಗಾಗಿ ಇದು ಡ್ರೈ ಚೆನ್ನಾಗಿರುತ್ತಲ್ಲ, ಆ ಥರ ಗಿಡದಲ್ಲಿ ನಿಮಗೆ ಫ್ಲವರ್ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಬಿಸಿಲಲ್ಲಿದೆ ಒಂದೇ ಪ್ಲಾಟ್ನಲ್ಲಿ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಚೆನ್ನಾಗಿ ಗಿಡ ಡ್ರೈ ಆಗಿತ್ತು ಮತ್ತು ಬಿಸಿಲು ಜಾಸ್ತಿ ಬೀಳೋದ್ರಿಂದ ಬೇಗ ಡ್ರೈ ಆಗಿರುತ್ತೆ. ಈ ಥರ ಗಿಡದಲ್ಲಿ ನಿಮಗೆ ಫ್ಲವರು ಚೆನ್ನಾಗಿ ಬರ್ತಾ ಇರುತ್ತೆ. ನಿಮ್ಮ ಗಿಡದಲ್ಲಿ ಸ್ಟೋರೇಜು ಮುಖ್ಯ ಆಗುತ್ತೆ ಮತ್ತು ನೀವು ಸ್ಟ್ರೆಸ್ ಕೊಡೋದು ಮುಖ್ಯ ಆಗುತ್ತೆ. ನೀವು ಯಾವತ್ತೇ ಆಗಲಿ ಇದ್ರಲ್ಲಿ ಹೊಡೆಯೋದಕ್ಕೂ ಮುಂಚೆಲ್ಲ ಏನು ಈ ಬುಡದ ಭಾಗ ರೂಟು ಮುಂದ್ಗಡೆ ವೈಟ್ ರೂಟ್ಸ್ ತುದಿ ಇರುತ್ತಲ್ಲ, ಆ ಭಾಗದಲ್ಲಿ ನೀವು ಒಂದು 15 ಸೆಂಟಿಮೀಟ್ರ್ ಈ ರೂಟ್ ಜೋನ್ ಏನಿರುತ್ತೋ, ಆಲ್ಮೋಸ್ಟು ದಾಳಿಂಬ್ರೆದು ಒಂದು 15ರಿಂದ 20 ಸೆಂಟಿಮೀಟ್ರ್ ಮೇಲೇ ಇರುತ್ತೆ. ಗಿಡದಿಂದ 1.5 ಅಡಿ, ಅದು ಏಜ್ ಮೇಲೆ ಹೋಗುತ್ತೆ. ಗಿಡದಿಂದ 1.5 ಅಡಿ 2 ಅಡಿ ದೂರದಲ್ಲಿ ಗುಂಡಿ ತೆಗೆದ್ಬಿಟ್ಟು ನೋಡ್ಬೇಕು ನೀವು ಇದ್ರಲ್ಲಿ ಹೊಡೋದಕ್ಕೂ ಮುಂಚೆಲ್ಲ. ಆವಾಗ ನಿಮಗೆ ಅಲ್ಲಿ ನೆಲದಲ್ಲಿ ತೇವಾಂಶ ಆಲ್ರೆಡಿ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ. ನೆಲ ಡ್ರೈ ಆಗೈತೆ ಅಂದರೆ ಗಿಡ ಸ್ಟ್ರೆಸ್ ಆಗ್ತೈತೆ ಅಂತ ಅರ್ಥ. ಆ ಕಂಡೀಷನಲ್ಲಿ ನೀವೇನು ಮಾಡಬೇಕಾಗತ್ತೆ, ಇತ್ರೆಯಲ್ಲಿ ಹೊಡಿಬೇಕಾಗತ್ತೆ. ಯಾಕಂದರೆ ಇದು ನೆಲದಲ್ಲಿ ತೇವಾಂಶ ಇದ್ದು ನೀವು ಇತ್ರೆಯಲ್ಲಿ ಹೊಡೆದಾಗ ಅದು ನಿಮಗೆ ಕೆಲಸ ಮಾಡಿರಲ್ಲ. ಎಲೆ ಉದುರಿದ್ರು ಕೂಡ ಈ ಪ್ರೊಫೆನಫಸ್ ಆಗ್ತಿಲ್ಲ, ಅದಕ್ಕೋಸ್ಕರ ಎಲೆ ಉದುರುತ್ತೆ. ಆದರೂ ಕೂಡ ನಿಮಗೆ ಫ್ಲವರ್ ಬರೋದಿಲ್ಲ. ಯಾಕಂದರೆ ನೆಲದಲ್ಲಿ ತೇವಾಂಶ ಇರುತ್ತೆ, ಹಂಗಾಗಿ ನಿಮಗೆ ಚೆನ್ನಾಗಿ ಫ್ಲವರ್ ಬರೋದಿಲ್ಲ. ಮತ್ತು ಇನ್ನೊಂದು, ಈ ನೆಳ್ಳಲ್ಲಿ ಗಿಡಗಳು ಇರ್ತಾವಲ್ಲ, ಅವು ಆಲ್ಮೋಸ್ಟ್ ಇದೇ ಗಿಡ ಅಂತಲ್ಲ, ಬೇರೆ ಯಾವುದೇ ಗಿಡ ನೋಡಿ, ಈ ನೆಳ್ಳಲ್ಲಿರೋ ಗಿಡಗಳು ಏನಾಗುತ್ತೆ, ಲಾಂಗ್ ಜಾಸ್ತಿ ಹೈಟ್ ಬೆಳೀತಿದೆ. ಯಾಕಂದರೆ ಇದರಲ್ಲಿ ಜಿಬ್ರಿಲಿಕ್ ಆ್ಯಸಿಡ್ ನೆಳ್ಳಿಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಗಿಡದಲ್ಲಿ. ಆ ಜಿಬ್ರಿಲಿಕ್ ಆ್ಯಸಿಡ್ ಜಾಸ್ತಿ ಆದ್ರಿಂದ ಇದೇನು ನೋಟ್ಸ್ ಇರುತ್ತೆ, ಇವು ಸ್ವಲ್ಪ ಲಾಂಗ್ ಬಂದ್ಬಿಟ್ಟು ಗಿಡ ಹೈಟ್ ಬೆಳೆಯುತ್ತೆ, ಸುಮ್ಮನೆ ಉದ್ದಕ್ಕೆ ಬೆಳೆಯುತ್ತೆ. ಲ್ಯಾಂಕೆ ಗ್ರೋತ್ ಉದ್ದಕ್ಕೆ ಬೆಳೆಯುತ್ತೆ. ಆದರೆ ಇದರಲ್ಲಿ ಯಾವುದೇ ಥರದ ದ್ವಿತೀಯ ಸಂಶ್ಲೇಷಣೆ, ಅಲ್ಲೆಲ್ಲ ಬಿಸಿಲು ಚೆನ್ನಾಗಿ ಬೀಳೋ ಭಾಗದಲ್ಲಿ ನಿಮಗೆ ಜಾಸ್ತಿ ಒಂದೇ ದಿನಕ್ಕೆ 2 ಪಟ್ಟು ಆಗ್ತಾಯಿದ್ರೆ, ಇದರಲ್ಲಿ ನಿಮಗೆ ಅರ್ಧ ಪಟ್ಟು ಆಗ್ತಾ ಇರುತ್ತೆ ದ್ವಿತೀಯ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್ಸು. ಅದೇನಾಗುತ್ತೆ, ಫೋಟೋಸಿಂಥಸಿಸ್ ಆದಾಗ ಈ ಕಡ್ಡಿಗಳಲ್ಲಿ ಸ್ಟೋರೇಜ್ ಆಗುತ್ತೆ ಕಾರ್ಬೋಹೈಡ್ರೇಟ್. ಆ ಕಾರ್ಬೋಹೈಡ್ರೇಟ್ ಕಡ್ಡಿಯಲ್ಲಿ ಫುಡ್ ಏನು ರಿಸರ್ವ್ ಆಗುತ್ತೋ ಅದರಿಂದ ನಿಮಗೆ ನೆಕ್ಸ್ಟ್ ಫ್ಲವರ್ ಬರುತ್ತೆ. ಇದೇನು ನೆಳ್ಳಲ್ಲಿರ್ತಾವೆ ಈ ಗಿಡಗಳು ಸುಮ್ಮನೆ ಹೈಟ್ ಬೆಳೆದಿರ್ತವೆ, ಇದರಲ್ಲಿ ಯಾವುದೇ ಅಷ್ಟೊಂದು ದ್ವಿತೀಯ ಸಂಶ್ಲೇಷಣೆ ಆಗ್ತಾಯಿರಲ್ಲ, ಫೋಟೋಸಿಂಥಸಿಸ್ ಆಗ್ತಾಯಿರಲ್ಲ. ಹಂಗಾಗಿ ನಿಮಗೆ ಇದರಲ್ಲಿ ಸ್ಟೋರೇಜು ಅಷ್ಟೊಂದು ಆಗಿರಲ್ಲ. ಮತ್ತು ಇದೇನಾಗುತ್ತೆ, ನೆಳ್ಳಲ್ಲಿ ಗಿಡಗಳು ಡ್ರೈನೂ ಕೂಡ ಕ್ಲೀನಾಗಿ ಆಗೋದಿಲ್ಲ. ಹಂಗಾಗಿ ಏನಾಗುತ್ತೆ, ಫ್ಲವರು ಬರೋದಿಲ್ಲ. ಇದೇನು ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಿರುತ್ತೆ ಮತ್ತು ನೀವು ಕ್ಲೀನಾಗೆ
ನೆಲ ನೋಡ್ಬಿಟ್ಟು ಡ್ರೈ ಆಗೈತೆ ಇಲ್ಲ ಅಂತ ಏನು ಇದು ಮಾಡ್ತೀರೋ ಆ ಥರ ನೆಲಗಳಲ್ಲಿ ನಿಮಗೆ ಫ್ಲವರ್ ಬೇಗ ಬರುತ್ತೆ. ದಾಳಿಂಬ್ರೆ ಬೆಳೆಯೋದು ಸಾಕಷ್ಟು ಇದು, ಯಾಕಂದರೆ ನೀವು ಡಿಫ್ರೆಂಟ್ ಕಂಡೀಷನಾಗಿ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ಯಾವ ಥರ ಗಿಡ ರಿಯಾಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ದಾಳಿಂಬ್ರಿಗೆ ಒಂದು ತಿಳ್ಕೊಂಬಿಡ್ರಿ, ನೀರು ಜಾಸ್ತಿ ಆಯ್ತಂದರೆ ಯಾವುದೇ ಕಾರಣಕ್ಕೂ ಹೂವು ಬರೋಲ್ಲ. ಯಾಕಂದರೆ ಚಿಗುರಿಗೆ ಎನರ್ಜಿ ಏನು ಗಿಡದಲ್ಲಿ ಆ ಕಾರ್ಬೋಹೈಡ್ರೇಟು ನೀವು ರೆಸ್ಟ್ ಪೀರಿಯಡ್ನಲ್ಲಿ ಸಪ್ಲೈ ಮಾಡಿರ್ತೀರ ಅದೆಲ್ಲ ಫುಡ್ ಹೋಗ್ಬಿಟ್ಟು ಸ್ಟೋರೇಜ್ ಆಗಿರೋದು ಚಿಗುರಿಗೆ ಆ ಗಿಡದಲ್ಲಿರುವಂಥ ಎನರ್ಜಿನ ಖಾಲಿ ಮಾಡ್ಕೊಂಬಿಡುತ್ತೆ. ನೀರು ಜಾಸ್ತಿ ಆಯ್ತಂದರೆ ದಾಳಿಂಬ್ರೆನೇ ಅಷ್ಟು ಹೂವು ಬರೋಲ್ಲ. ಅದೇ ನೀವು ನೀರು ಸ್ವಲ್ಪ ಫ್ಲವರ್ ಬರೋ ತನಕ ನೀರು ಕಡಿಮೆ ಮಾಡಿದ್ರಂದರೆ ದಾಳಿಂಬ್ರೆ ಹೂವು ಬರುತ್ತೆ. ಅಂದರೆ ಹಂಗಂತ ಹೇಳ್ಬಿಟ್ಟು ನೀವು ಸಿಕ್ಕಾಪಟ್ಟೆ ಡ್ರೈನು ಮಾಡಬೇಡ್ರಿ. ಇತ್ರೆಲ್ಲಿ ಹೊಡೆದಾದ್ಮೇಲೆ ಆಲ್ಮೋಸ್ಟ್ ಒಂದು 20 ಡೇಸು 25 ಡೇಸು 30 ಡೇಸ್ವರೆಗೂ ನೀವು ಸ್ವಲ್ಪ ನೀರನ್ನ ಕಂಟ್ರೋಲಾಗಿರಲಿ. ಯಾಕಂದರೆ 4 ಡೇಸು 5 ಡೇಸು ವಾತಾವರಣ ನೋಡ್ಕೊಂಡು ಬಿಸಿಲು ಯಾವ ಥರ ಐತೆ ಅದ್ರ ಮೇಲೆ ನೀವು ವೀಕ್ಲಿ ಒಂದು ಸತಿ ಈ ಥರ ಒಂದು 25 ಡೇಸ್ವರೆಗೂ ಕಂಟ್ರೋಲಾಗಿ ಕೊಟ್ಟಿರಂದರೆ ನಿಮಗೆ ಆಲ್ಮೋಸ್ಟು ಫ್ಲವರ್ ಬಡ್ಗಳು ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನ ನೀವು ಫ್ಲವರ್ ಬಡ್ ಸ್ಟಾರ್ಟ್ ಆದಮೇಲೆ ನೀವೇನು ಮಾಡಬೇಕಾಗುತ್ತೆ, ನೀರನ್ನ ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬನ್ನಿ ನೋಡೋಣ ಫ್ಲವರ್ ಬಡ್ ಯಾವ ಥರ ಸ್ಟಾರ್ಟ್ ಆದಮೇಲೆ ನೀವು ನೀರನ್ನ ಕೊಡಬೇಕಂತ. ನೋಡಿರಿ, ಒಂದು 28 ಡೇಸ್ ಆಯ್ತು ಇಲ್ಲಿ ಇತ್ರೆಲ್ಲಿ ಹೊಡೆದ್ಬಿಟ್ಟು ಈ ಥರ ನಿಮಗೆ ಸಣ್ಣ, ಇದಕ್ಕಿಂತ ಸಣ್ಣ ಈ ಥರ ನೋಡಿ ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಇದು ಏನು ಸಣ್ಣ ಈ ರವೆ ಕಾಳಿನಷ್ಟು ಸೈಜ್ನಾಗೆ ನಿಮಗೆ ಫ್ಲವರ್ ಎಷ್ಟು ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ. ಮತ್ತು ನಿಮಗೆ ಫೀಮೇಲ್ ಫ್ಲವರು ಅಷ್ಟೇ, ನೀವೇನು ಸ್ಟೋರೇಜ್ ರೆಸ್ಟ್ ಟೈಮ್ನಾಗ ಏನು ಫುಡ್ ನ್ಯೂಟ್ರಿಯೆಂಟ್ಸ್ಗಳು ಕೊಟ್ಬಿಟ್ಟು ಮಾಡಿರ್ತೀರೋ ಅದ್ರ ಮೇಲೆ ನಿಮಗೆ ಫೀಮೇಲ್ ಫ್ಲವರ್ ಬರೋದು ಡಿಸೈಡ್ ಆಗುತ್ತೆ. ಈ ಟೈಮ್ನಲ್ಲಿ ನೀವು ಎಷ್ಟೇ ನ್ಯೂಟ್ರಿಯೆಂಟ್ಗಳು ಕೊಟ್ಟರು ಕೂಡ ನಿಮಗೆ ಫೀಮೇಲ್ ಫ್ಲವರ್ ಬರೋಲ್ಲ. ಏನು ಇವಾಗ ಫ್ಲವರ್ನ ಪುಷ್ ಮಾಡೋಕ್ಕೆ ಮಾತ್ರ ಎಲ್ಪ್ ಮಾಡ್ಬೋದು ಅಷ್ಟೇ. ನೀವು ಸ್ಟೋರೇಜ್ ಟೈಮ್ನಾಗ ಏನು ಮಾಡಿರ್ತೀರೋ ಅದೇ ಮೇಯ್ನು ಇಂಪಾರ್ಟೆಂಟು. ಆ ಟೈಮ್ನಲ್ಲಿ ನಿಮಗೆ ಚೆನ್ನಾಗಿ ಇದಾಯ್ತು ಅಂದರೆ ನಿಮಗೆ ಫ್ಲವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕಣ್ಣುಗಳು ಒಂದು 25 ಡೇಸಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನೀವು ಎಲ್ಲ ಆಲ್ಮೋಸ್ಟು ಹೊಲದಲ್ಲಿ ಒಂದು 80% ಗಿಡದಲ್ಲಿ, ಒಂದು 60 to 80% ಗಿಡದಲ್ಲಿ ಈ ಥರ ನಿಮಗೆ ಕಣ್ಣು ಸ್ಟಾರ್ಟ್ ಆಗುತ್ತಲ್ಲ, ಈ ಥರ ಕಣ್ಣು ಸ್ಟಾರ್ಟ್ ಆದಮೇಲೆ ನೀವು ನೀರನ್ನ ರೆಗ್ಯುಲರಾಗಿ ಕೊಡ್ತಾ ಇರಬೇಕು. ಗಳು ಏನು ಅದು ಫ್ಲವರ್ ಬಡ್ಡು ಸ್ಟಾರ್ಟ್ ಆಗುತ್ತಲ್ಲ ಆ ಥರ ಕಂಡೀಷನ್ನ ನೀವು ನೀರನ್ನ ಸ್ವಲ್ಪ ರೆಗ್ಯುಲರ್ ಕೊಡ್ತಾ ಹೋಗ್ಬೇಕಾದ್ರೆ ಡೇ ಬೈ ಡೇ. ನೆಲದ ಮೇಲೆ ಈ ಕೆಂಪು ಮಣ್ಣಲ್ಲಿ ಅದ್ರಾಗೆಲ್ಲ ಡೇ ಬೈ ಡೇ ಒಂದು 40 ಮಿನಿಟ್ಸು 45 ಮಿನಿಟ್ಸ್ ಈ ಥರ ರೈಸ್ ಮಾಡ್ಕೊಂಡು ಹೋಗ್ಬೇಕು. ನೀವು ಈ ಥರ ಫ್ಲವರ್ ಬಡ್ ಸ್ಟಾರ್ಟ್ ಆದಾಗಲೂ ಕೂಡ ನೀವು ನೀರು ಬಿಡಲಿಲ್ಲ ಅಂದರೆ ಅದೇನಾಗುತ್ತೆ, ಆ ಸಣ್ಣವೇ ಅಲ್ಲೇ ಒಣಗಿಬಿಟ್ಟು ಡ್ರೈ ಆಗಿ ಉದುರುತ್ತೆ. ಅದು ಸಾಕಷ್ಟು ಪ್ಲಾಟ್ಗಳಲ್ಲಿ ನೋಡಿದ್ದೀನಿ, ನೀರು ಕ್ಲೀನಾಗಿ ಬಿಟ್ಟಿರಲ್ಲ. ಡ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಡ್ರೈ ಮಾಡಿರ್ತಾರೆ. 1.5 ತಿಂಗಳಾದರೂ 2 ತಿಂಗಳಾದ್ರೂ ನೀರು ಬಿಡ್ತಾನೆ ಇರಲ್ಲ. ದಾಳಿಂಬ್ರೆಯಲ್ಲಿ ವಾಟ್ರ್ ಮ್ಯಾನೇಜ್ಮೆಂಟ್ ಮಾತ್ರ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅದು ಒಂದೊಂದು ಥರ ಅಲ್ಲ, ಒಂದೊಂದು ಕಂಡೀಷನ್ಗೆ ಒಂದೊಂದು ಥರ ನೀರು ಬಿಡ್ಕೊಬೇಕಾಗುತ್ತೆ. ಯಾಕಂದರೆ ನೀವು ನೀರು ಫುಲ್ ನಿಲ್ಲಿಸಿದ್ರು ಕೂಡ ಅಪಾಯ, ನೀರು ಫುಲ್ ತೆಗೆದ್ರೂ ಕೂಡ ನಿಮಗೆ ನೀರು ಬಿಟ್ಟರೂ ಕೂಡ ಅಪಾಯ. ಯಾವ ಕಂಡೀಷನಾಗ ಯಾವ ಥರ ನೀರು ಬಿಡ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಫ್ಲವರ್ ಏನು ಈ ಥರ ಬಡ್ಗಳು ಸ್ಟಾರ್ಟ್ ಆಗುತ್ತೆ ಆ ಟೈಮ್ನ ನೀವು ಆವಾಗ ನೀರನ್ನ ರೆಗ್ಯುಲರಾಗಿ ಕೊಡಬೇಕಾಗುತ್ತೆ. ನೋಡಿರಿ, ಇದು ಸ್ವಲ್ಪ ನೀರು ಕಡಿಮೆ ಆಗ್ಬಿಟ್ಟು ಈ ಸಣ್ಣದು ಇನ್ನೂ ರವೆ ಅಷ್ಟು, ಇದು ರಾಗಿ ಕಾಳಷ್ಟು ಸೈಜ್ ಐತೆ. ನೀರು ಸ್ವಲ್ಪ ಕಡಿಮೆ ಆಗ್ಬಿಟ್ಟು ಅದು ಮುಟ್ಟಿದ್ರೆ ಸಾಕು ಉದುರುತ್ತೆ. ಯಾಕಂದರೆ ಈ ಥರ ಏನು ಸ್ಟಾರ್ಟ್ ಆಗುತ್ತೋ ಆದಮೇಲೆ ನೀವು ರೆಗ್ಯುಲರಾಗಿ ನೀರು ಕೊಡಬೇಕು. ತೇವಾಂಶ ನೋಡ್ಕೊಂಬಿಟ್ಟು ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ, ಅದನ್ನು ಫೀಲ್ಡ್ ಕೆಪಾಸಿಟಿ ಅದನ್ನು ನೋಡೋದು ನಾನು ಹೇಳಿದ್ದೀನಿ. ಯಾಕಂದರೆ ನೆಲದ ಹತ್ರ ಒಂದು 15 ಸೆಂಟಿಮೀಟ್ರ್ ಗುಂಡಿ ತೆಗೆದ್ಬಿಟ್ಟು ಮಣ್ಣನ್ನು ನೀವು ಉಂಡೆ ಮಾಡಿ ನೆಲಕ್ಕೆ ಎಷ್ಟಾಗೋದು ಪುಡಿ ಆಯ್ತು ಅಂದರೆ ನೀವು ನೀರು ಕರೆಕ್ಟಾಗಿ ಕೊಡ್ತಿದ್ದೀರ ಅಂತ ಅರ್ಥ. ಅಕಸ್ಮಾತ್ ಅದು ಪುಡಿ ಆಗಿಲ್ಲ, ಸ್ವಲ್ಪ ಕೆಸರು ಥರ ಆಗೈತೆ ಅಂದರೆ ನೀರು ಜಾಸ್ತಿ ಕೊಟ್ಟಿರೋ ಅಂತ ಅರ್ಥ. ನೀವು ಅದು ನೀರನ್ನ ಚೆಕ್ ಮಾಡೋದು ಅಷ್ಟೇ. ಒಂದಿನ ಆದಮೇಲೆ ಇವತ್ತು ನೀರು ಬಿಟ್ಟರೆ ಅಂದರೆ 24 ಅವರ್ಸ್ ಆದಮೇಲೆ ನೀವು ಏನು ಈ ಬುಡದ ಭಾಗದಲ್ಲಿ ಒಂದು 15 ಸೆಂಟಿಮೀಟ್ರ್ ಗುಂಡಿ ತೆಗೆದ್ಬಿಟ್ಟು, ಇದು 24 ಅವರ್ಸ್ ಆದಮೇಲೆ ಒಂದು 15 ಸೆಂಟಿಮೀಟ್ರ್, ಒಂದು 10-15 ಸೆಂಟಿಮೀಟ್ರ್ವರೆಗೂ ತೆಗೆದ್ಬಿಟ್ಟು ಈ ನೆಲದಲ್ಲಿರೋವಂಥ ತೇವಾಂಶ ನೀವು ಚೆಕ್ ಮಾಡ್ಕೊಳ್ಬೇಕು. ಈ ಥರ ನೀವು ನೀರು ನೋಡೋದು. ಯಾಕಂದರೆ ಡಿಫ್ರೆಂಟ್ ಫೀಲ್ಡ್ನಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಇದು ಮೇಯ್ನ್ ಪ್ರಿನ್ಸಿಪಲ್. ರೂಟ್ ಜೋನ್ ಆಗಿರೋದು ಮಣ್ಣು ತಗೊಳ್ರಿ, ಹಿಂಗೆ ಉಂಡೆ ಮಾಡಿರಿ. ಇದು ಪುಡಿ ಆಯ್ತು ಅಂದರೆ ನೋಡ್ರಿ ನೀರು ಅಲ್ಲಿಗೆ ಇಲ್ಲ ಅಂತ ಅರ್ಥ. ಫುಲ್ ಜಾಸ್ತಿ ಡ್ರೈ ಐತೆ, ಅದಕ್ಕೋಸ್ಕರ ಫ್ಲವರ್ ಡ್ರಾಪ್ ಆಗುತ್ತೆ. ಈ ಥರ ನೀವು ನೀರನ್ನ ಚೆಕ್ ಮಾಡ್ಕೊಬೇಕು. ಅಷ್ಟು ಈ ದಾಳಿಂಬ್ರೆ ಸಂಪೂರ್ಣ ಮಾಹಿತಿ ಫ್ಲವರ್ ಬರೋಕ್ಕೆ ಭಾಗ 2ರಲ್ಲಿ ತೋರಿಸಿದ್ದೀನಿ, ಯಾವ ಥರ ನೀರು ಅದನ್ನು ಚೆಕ್ ಮಾಡೋದು ಅಂತ. ಆ ಥರ ನೀವು ನೆಲದಲ್ಲಿ ತೇವಾಂಶ ನೋಡ್ಕೊಂಬಿಟ್ಟು ಡಿಫ್ರೆಂಟ್ ಫೀಲ್ಡ್ನಲ್ಲೇ ಡಿಫ್ರೆಂಟ್ ಆಗಿರುತ್ತೆ, ಅದನ್ನು ನೋಡ್ಕೊಂಬಿಟ್ಟು ನೀವು ಬಿಡಬೇಕಾಗತ್ತೆ. ಆ ಥರ ಪುಡಿ ಆಯ್ತು ಅಂದರೆ ನೀರೇ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಅದು ಫ್ಲವರು ಡ್ರಾಪ್ ಆಗ್ತಾಯಿದೆ. ಗೊತ್ತಿರಲ್ಲ, ಸಣ್ಣ ಇರ್ತಾರೆ, ಸಾಕಷ್ಟು ಜನ ರೈತರಿಗೆ ಗೊತ್ತಾಗ್ತಾ ಇರಲ್ಲ. ಇದು ಸ್ವಲ್ಪ ಬಿಸಿಲಲ್ಲಿ ಐತೆ, ಇದರಲ್ಲಿ ಚೆನ್ನಾಗಿ ಗಿಡ ಡ್ರೈ ಆಗಿತ್ತು. ಅದಕ್ಕೋಸ್ಕರ ಇದರಲ್ಲಿ ಫ್ಲವರ್ ಕೂಡ ನಿಮಗೆ ಚೆನ್ನಾಗಿ ಸ್ಟಾರ್ಟ್ ಆಗ್ತಾ ಐತೆ. ಈ ಥರ ಕಂಡೀಷನಿಂದ ನೀವು ನೀರನ್ನ ಜಾಸ್ತಿ ಬಿಡಬೇಕಾಗತ್ತೆ. ನೋಡಿರಿ, ಇದು ಫ್ಲವರ್ ಬೋರ್ಡ್ಗಳು ಇವೆಲ್ಲ ಹೂವದ್ದು ಕಣ್ಣು, ಹೂವು ಇದು ಬರುತ್ತೆ, ನೆಕ್ಸ್ಟ್ ಹೂವು ಬರುತ್ತಿದ್ದು.
ಈ ಥರ ನಿಮ್ಗೇನು ಸೂಜಿದು ಗುಂಡು ಪಿನ್ ಮೇಲ್ಗಡೆ ಇರುತ್ತಲ್ಲ ತಲೆ ಆ ಥರ ಇದಿರುತ್ತೆ. ಇದು ಫ್ಲವರ್ ಬಡ್ ಅಂದರೆ ಹೂವು ಬರೋದು. ಇದು ಈ ಥರ ನಿಮಗೆ ಸ್ಟಾರ್ಟ್ ಆದಮೇಲೆ ನೀವು ರೆಗ್ಯುಲರಾಗಿ ನೀರು ಕೊಡ್ತಾ ಇರ್ಬೇಕು. ಯಾಕಂದರೆ ಒಂದು 60-70% ಆಲ್ಮೋಸ್ಟ್ 100 ಗಿಡದಲ್ಲಿ ಎಲ್ಲ ಥರನೂ ಬರೋಲ್ಲ, ಒಂದು 80% ಗಿಡದಲ್ಲಾದರೆ ಈ ಥರ ನಿಮಗೆ ಸ್ಟಾರ್ಟ್ ಆಗಬೇಕು. ಈ ಥರ ಸ್ಟಾರ್ಟ್ ಆದಮೇಲೆ ನೀವು ರೆಗ್ಯುಲರಾಗಿ ಡೇ ಬೈ ಡೇ ಇಲ್ಲ ನೆಲದ ಮೇಲೆ ನೋಡ್ಕೊಂಬಿಟ್ಟು ತೇವಾಂಶ ನೋಡ್ಕೊಂಬಿಟ್ಟು ನೀರನ್ನು ನೀವು ಬಿಡ್ಕೊಬೇಕಾಗತ್ತೆ. ನೀವು ಕೊಟ್ಟಂಗೆಲ್ಲ ನ್ಯೂಟ್ರೆಂಟ್ಗಳು ಕೂಡ ಕ್ಲೀನಾಗಿ ಕೊಡಿ. ಅಷ್ಟು ಜನ ರೈತರಿಗೆ ನ್ಯೂಟ್ರೆಂಟ್ಗಳು ಅದರ ಐಡಿಯಾನೇ ಇರಲ್ಲ. ಯಾರೋ ಒಬ್ಬರು ರೈತರು ಬೇರೆಯವ್ರು ಬೆಳೆದಿರ್ತಾರೆ, ಅವ್ರು ಅಂದಾಜು ಮೇಲೆ ಯಾವುದೋ ಮಾಡಿರ್ತಾರೆ, ಅದು ಹೆಂಗೋ ಪಾಸಾಗಿರುತ್ತೆ. ಅವ್ರು ಕೇಳ್ಕೊಂಬಿಟ್ಟು ನಾನು ಅದನ್ನೇ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾರೆ. ಕೆಲವು ಸ್ವಲ್ಪ ಜನಕ್ಕೆ ಗೊತ್ತಿರೋ ಅಂತನ ಕೇಳ್ಬಿಟ್ಟು ನ್ಯೂಟ್ರೆಂಟ್ಗಳನ್ನ ಯಾವ ಸ್ಟೇಜಿಗೆ ಯಾವ ಥರ ಕೊಡಬೇಕು ಅದನ್ನು ಕೇಳ್ಕೊಂಡು ಮಾಡಿ. ಯಾಕಂದರೆ ನೀವು ಈ ಟೈಮ್ನಾಗ ಏನೋ ಅಕಸ್ಮಾತು ನೈಟ್ರೋಜನ್ ಎಕ್ಸಸ್ ಆಯಿತು ಅಂದರೆ ನಿಮಗೆ ಫ್ಲವರ್ ಇರೋವು ಕೂಡ ಉದುರುಬಿಟ್ಟು ಫ್ಲವರ್ ಬರ್ದಿಲ್ಲ. ಅದಕ್ಕೋಸ್ಕರ ನಿಮಗೆ ಫ್ಲವರಿಂಗ್ ಟೈಮ್ನಾಗ ಏನು ನ್ಯೂಟ್ರೆಂಟ್ ಬೇಕಾಗುತ್ತೆ ಮೆಚುರಿಟಿ ಆಗೋಕ್ಕೆ ಆ ಥರ ಎಲ್ಲ ನೋಡ್ಕೊಂಬಿಟ್ಟು ನೀವು ಕೊಡಬೇಕಾಗುತ್ತೆ ನ್ಯೂಟ್ರೆಂಟ್ಗಳು ಕೂಡ. ಸಾಕಷ್ಟು ಜನ ಏನು ಮಾಡ್ತಾರೆ, ಎಲ್ಲರೂ ಸ್ಪ್ರೇ ಮಾಡ್ತಾರೆ ಅಂತ ಕ್ಲೀನಾಗಿ ಗಿಡ ಡ್ರೈ ಆಗಿರಲ್ಲ. ಒಂದು ವಾರ 15 ದಿನ ಡ್ರೈ ಮಾಡಿಬಿಟ್ಟು ಇದ್ರಲ್ಲಿ ಹಿಂದೆನೇ ಹೊಡೆದ್ಬಿಡ್ತಾರೆ. ಅವು ಗಿಡ ಏನು ಡ್ರೈ ಆಗಿರಲ್ಲ. ಆ ಥರ ಗಿಡದಾಗ ನಿಮಗೆ ಡೈರೆಕ್ಟ್ ಮೇಲ್ ಫ್ಲವರ್ ಬರುತ್ತೆ, ಫೀಮೇಲ್ ಫ್ಲವರ್ ಬರೋದೇ ಇಲ್ಲ. ಉದುರುಬಿಟ್ಟು ಕೂಡ ನಿಮಗೆ ಫೀಮೇಲ್ ಫ್ಲವರ್, ಯಾಕಂದರೆ ಗಿಡ ಸ್ಟ್ರೆಸ್. ಇದು ದಾಳಿಂಬ್ರೆನೇ ಆ ಥರ. ದಾಳಿಂಬ್ರೆ ಯಾವ ಥರ ಅಂದರೆ ವರ್ಷ ಪೂರ್ತಿ ಹೋಗ್ಬಿಡುತ್ತೆ, ಆದರೆ ಒಂದೇ ಸತಿ ಬರೋಲ್ಲ. ನಾವೇನು ಇವು ಬಹಾರ್ಸ್ ಅಂತ ಬರುತ್ತಲ್ಲ, ಬ್ರಿಗ್ ಬಾರೋ, ಅಂಬೆ ಬಾರೋ, ಹಸ್ತ ಬಾರೋ, ಈ ಬಹಾರ್ಗಳು ನಾವು ಮಾಡ್ಕೊಂಡಿರೋದೇ ಏನಕ್ಕಂದರೆ ನಮಗೆ ಇದೇನು ಒಂದೇ ಸತಿ ಬಂದು ವರ್ಷ ಪೂರ್ತಿ ಬಂದರೆ ನೀವು ಔಷಧಿ ಹೊಡೆಯೋದು ಕೂಡ ಅದಕ್ಕೆ ಹುಟ್ಟೋದಿಲ್ಲ. ಯಾಕಂದರೆ ಅದು ಒಂದೊಂದು ಸತಿ ಕಟಿಂಗ್ ಮಾಡ್ತಾ ಕಂಟಿನ್ಯೂಸ್ ಸ್ಪ್ರೇ ಮಾಡ್ತಾನೆ ಇರಬೇಕಾಗುತ್ತೆ. ನಿಮಗೆ ಲಾಸ್ ಆಗುತ್ತೆ. ಈ ಬಹಾರ್ಗಳು ಏನಕ್ಕೆ ಮಾಡಿದಾರೆ ಅಂದರೆ, ಈ ದಾಳಿಂಬ್ರೆಯಲ್ಲಿ ಒಂದೇ ಸತಿ ಫ್ಲವರ್ ಬಂದಾಗ ಏನಾಗುತ್ತೆ, ನೀವು ಔಷಧಿ ಹೊಡೆಯೋದು ಅದಕ್ಕೂ ನಿಮಗೆ ಲಾಭ ಆಗಲಿ ಅಂತ ಈ ಥರ ಮಾಡಿದ್ದಾರೆ. ಯಾಕಂದರೆ ಈ ಏನು ಬಹಾರ ಟ್ರೀಟ್ಮೆಂಟ್ ಇತ್ರಲ್ಲಿ ಹೊಡೆಯೋದು, ಸ್ಟ್ರೆಸ್ ಮಾಡೋದು, ಈ ಸ್ಟೋರೇಜ್ ಮಾಡೋದು, ಇದೆಲ್ಲ ಏನು ಮಾಡ್ತಾರೆ ಅಂದರೆ ಇದರಿಂದ ನಿಮಗೆ ಫ್ಲವರ್ ಒಂದೇ ಸತಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನು ಮಾಡಿರ್ತಾರೆ, ಡ್ರೈ ಚೆನ್ನಾಗಿ ಮಾಡಿರ್ತಾರೆ, ಇದ್ದಿದ್ದಕ್ಕೆ ಮಳೆ ಬಂದುಬಿಟ್ಟಿರ್ತೈತೆ, ಇತ್ರಲ್ಲಿ ಹೊಡೆದಿರಲ್ಲ. ಆ ಕಂಡೀಷನ್ಗಳು ಕೂಡ ನಿಮಗೆ ಒಂದೊಂದು ಪ್ಲಾಟ್ನಲ್ಲಿ ಒಂದೊಂದು ಥರ ವೇರಿಯೇಷನ್ ಇರುತ್ತೆ. ಯಾಕಂದರೆ ಇತ್ರಲ್ಲಿ ಹೊಡೆದಿರ್ತಾರೆ, ಸಾಯಂಕಾಲ ಮಳೆ ಬಂದಿರುತ್ತೆ. ಕೆಲವೊಂದು ದಿನ ಡ್ರೈ ಆಗಿರಲ್ಲ, ಇತ್ರಲ್ಲಿ ಹೊಡೆದಿರ್ತಾರೆ. ಈ ಥರ ಡಿಫ್ರೆಂಟ್ ಕಂಡೀಷನ್ನಾಗಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ತಿಳಿಯೋಣ. ಯಾಕಂದರೆ ದಾಳಿಂಬ್ರೆದು ಒಂದೇ ಥರ ಇರೋಲ್ಲ, ಡಿಫ್ರೆಂಟ್ ಕಂಡೀಷನಾಗಿ ಡಿಫ್ರೆಂಟ್ ನಾವು ಐಡಿಯಾನ ಮಾಡಬೇಕಾಗತ್ತೆ. ಯಾಕಂದರೆ ಇದು ಬೇರೆ ಬೆಳೆ ಥರ ಅಲ್ಲ. ಇದಕ್ಕೇನು ಸ್ಟ್ರೆಸ್ಸು, ರೆಸ್ಟು ಮತ್ತು ಈ ಪ್ರಾಪರಾಗಿ ನಾವು ನ್ಯೂಟ್ರಿಯೆಂಟ್ ಸಪ್ಲೈಗಳು ಇವೆಲ್ಲ ಆದರೆ ಅದಕ್ಕೆ ಮಾತ್ರ ಇದಕ್ಕೆ ಫ್ಲವರ್ ಬರುತ್ತೆ. ನೀವು ಹೆಂಗಂದ್ರೆ ಹಂಗೆ ಇದನ್ನು ಬೆಳೆಯೋಕ್ಕಾಗೋದಿಲ್ಲ. ಇದು ದಾಳಿಂಬ್ರೆ ಬೆಳೆಯೋದು ಫುಲ್ ಈಸಿ. ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರಿಗೆ ಮಾತ್ರ. ದಾಳಿಂಬ್ರೆಗೆ ಏನು ಅಂತ ಏನು ಕಷ್ಟಕರ ಏನಿಲ್ಲ, ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಕ್ಲೀನಾಗಿ. ಈ ಥರ ನಿಮ್ಮ ಭಾಳಷ್ಟು ಜನ ರೈತರಿಗೆ ನೀರು ಸುಮ್ಮನೆ ಸಿಕ್ಕಾಬಳ್ಳೆ ಕೊಟ್ಬಿಟ್ಟು ವೆಜಿಟೇಟಿವ್ ಮೋಡ್ ಬಿದ್ದಿರುತ್ತೆ. ಇದು ನೋಡ್ಬೋದು, ಎಲೆ ಸ್ಮೂತ್ ಇರುತ್ತೆ, ಮತ್ತು ಇದು ಅಷ್ಟು ಗಟ್ಟಿ ಇರಲ್ಲ, ಮತ್ತು ಎಲೆ ಒಂದು ಸ್ವಲ್ಪ ಗುಂಪಲ್ಲಿ ಬಂದಿರುತ್ತೆ. ಇದೇನು ವೆಜಿಟೇಟಿವ್ ಅಂದರೆ ಗಿಡ ಬೆಳವಣಿಗೆ ಮೋಡಿ ಬಿದ್ದೈತೆ ಅಂತ ಅರ್ಥ. ನೀವು ಇದಕ್ಕೆ ಏನೇ ಮಾಡಿದ್ರು ಇದಕ್ಕೆ ಹೂವು ಬರೋಲ್ಲ. ಬಂದರೂ ಕೂಡ ಇದು ಚಿಗುರೆಲ್ಲ ಬಲ್ದ್ಬಿಟ್ಟು 3 ತಿಂಗಳು ಆದಮೇಲೆ ಈ ಚಿಗುರಲ್ಲಿ ತುದಿಯಲ್ಲಿ ಅಲ್ಲಿ ಇಲ್ಲಿ ಬಿಸಿಲಿಗೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮೆಚುರಿಟಿ ಆದಮೇಲೆ ನೀವು ಹಂಗೆ ಇದೇನು ನಾರ್ಮಲಾಗಿ ನೀವು ಬಹಾರ ಟ್ರೀಟ್ಮೆಂಟ್ ಮಾಡಿದಾಗ ಒಂದೇ ಸತಿ ಬರುತ್ತಲ್ಲ ಫ್ಲವರ್, ಆ ಥರ ಬರೋದಿಲ್ಲ. ಯಾಕಂದರೆ ಇದೇನು ಕುಡಿ ಇರುತ್ತೋ ಇದು ಮೆಚ್ಯೂರ್ಡ್ ಆಗ್ಬಿಟ್ಟು 3 ಮಂತ್ ಆದಮೇಲೆ ನಿಮಗೆ ಈ ಬಿಸಿಲಿಗೆ ಫ್ಲವರ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ಥರ ಪ್ಲಾಟ್ಗಳು ಏನೋ ಸಿಕ್ಕಾಪಟ್ಟೆ ಫ್ಲವರೇ ಬಂದಿಲ್ಲ, ಈ ಥರ ಫುಲ್ ಗಿಡ ಬೆಳೆದೈತೆ, ಆ ಥರ ಪ್ಲಾಟ್ನ ನೀವು ಮತ್ತೆ ಅಗೇನ್ ನೀವು ಡ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಬೇಗ ಡ್ರೈ ಆಗಬೇಕಂದ್ರೆ ಸ್ವಲ್ಪ ಭೂಮಿ ಹತ್ರ ಏನು ಬೇರೆ ಭಾಗ ಇರುತ್ತೋ ಅದನ್ನು ನೀವು ಬಿಸಿಲಿಗೆ ಎಕ್ಸ್ಪೋಸ್ ಮಾಡೋ, ಅಂದರೆ ಎಲ್ಲ ಅಲುವೆ ತಗೊಂಬಿಟ್ಟು ಕೆರೆದ್ಬಿಟ್ಟು ಬೇರುಗಳು ಬಿಸಿಲಿಗೆ ಸ್ವಲ್ಪ ಬೀಳೋದ್ರಿಂದ ಗಿಡ ಬೇಗ ಸ್ಟ್ರೆಸ್ ಆಗುತ್ತೆ. ನೀವು ಅಗೈನ್ ಮತ್ತು ಸ್ಟ್ರೆಸ್ ಆದಮೇಲೆ ಆ ಇತ್ರಲ್ಲಿ ಹೊಡೆಯೋದ್ರಿಂದ ನಿಮಗೆ ಫ್ಲವರ್ ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಇತ್ರಲ್ಲಿ ಹೊಡೆದ್ಮೇಲೂ ಕೂಡ ನೀವು ಫ್ಲವರ್ ಬರೋ ತನಕ ಒಂದು ಸ್ವಲ್ಪ ನೀರನ್ನ ರೆಗ್ಯುಲೇಷನ್ ಕ್ಲೀನಾಗಿ ಮಾಡಬೇಕು. ನೀರು ಸಿಕ್ಕಾಬಳ್ಳೆ ಕುಡಿದಂಗೆ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ನಿಮಗೆ ಫ್ಲವರ್ ಮತ್ತೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ರೈತರ ಮಿತ್ರರೇ, ಇದೇನು ಗಿಡ ಸ್ಟ್ರೆಸ್ ಆಗಿರಲ್ಲ, ಇದು ಚಿಗುರು ಬಂದುಬಿಟ್ಟೈತೆ. ಈ ಥರ ಪ್ಲಾಟ್ಗಳಲ್ಲಿ ನೀವೇನು ಮಾಡ್ಬೇಕಂದ್ರೆ ಮತ್ತೆ ನೀವು ಗಿಡನ ಡ್ರೈ ಮಾಡಬೇಕಾಗತ್ತೆ. ಅಥವಾ ನಿಮಗೆ ಬೇಗ ಡ್ರೈ ಆಗಬೇಕಂದ್ರೆ ರೂಟ್ ಪ್ರೂನಿಂಗ್ ಅಂತ ಮಾಡ್ತಾರೆ. ಅಂದರೆ ನೀವೇನು ರೂಟ್ಗಳ್ನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿದಾಗ ಗಿಡ ಬೇಗ ಸ್ಟ್ರೆಸ್ ಆಗುತ್ತೆ. ರೈತ ಮಿತ್ರರೇ, ಇನ್ನೂ ಡಿಫ್ರೆಂಟ್ ಕಂಡೀಷನಾಗೆ ಯಾವ್ಯಾವ ಥರ ನೀವು ಟೆಕ್ನಾಲಜಿ ಯೂಸ್ ಮಾಡಬೇಕು, ಏನೇನು ನೀವು ಪ್ರಾಕ್ಟೀಸ್ ಮಾಡಬೇಕು, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ಏನೇ ಡೌಟ್ ಇರೋದು ಮೇಲ್ಗಡೆ ನಂಬರ್ ಹಾಕಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ನಲ್ಲಿ ಫೋಟೋ ಅಥವಾ ವೀಡಿಯೋ ಹಾಕ್ಬಿಟ್ಟು ನೀವು ಕೇಳೋದ್ರಿಂದ ನಾವು ಹೇಳ್ತೀವಿ. ಅದ್ರಾಗೇನು ಸಮಸ್ಯೆ ಇಲ್ಲ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.